ಹಾಯ್, ಎಲ್ಲರಿಗೂ ನಮಸ್ಕಾರ. ನಾವಿವತ್ತು ಕರ್ನಾಟಕದಲ್ಲೇ ಪ್ರಸಿದ್ಧವಾದಂತಹ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಅದು ಯಾವುದು ಅಂತ ಹೇಳಿದ್ರೆ ಬೆಂಗಳೂರಿನಲ್ಲಿರುವಂತಹ KR ಮಾರ್ಕೆಟ್ಗೆ ಹೋಗ್ತಿದ್ದೀವಿ. ಸೊ ಆನ್ ದ ವೇ ನಮಗೆ ಟ್ರಾಫಿಕ್ ಜಾಮ್ ಸ್ಟಾರ್ಟ್ ಆಗೋಯ್ತು. ಅಲ್ಲಿಯ ಮೈಸೂರು ರೋಡ್ ಆಲ್ಮೋಸ್ಟ್ ಟ್ರಾಫಿಕ್ ಜಾಮ್ ಇದೆ ಇವತ್ತು. ನನ್ನ ಗಾಡಿನ ಇಲ್ಲೇ ವಿಕ್ಟೋರಿಯಾದಲ್ಲೇ ಪಾರ್ಕಿಂಗ್ ಮಾಡಿಬಿಟ್ಟು ಹೋಗೋಣ ಅಂತ ಡಿಸೈಡ್ ಮಾಡಿದೆ. ಏಕೆಂದರೆ ಮಾರ್ಕೆಟ್ ಒಳಗಡೆ ಹೋಗೋದಕ್ಕೂ ಆಗೋದಿಲ್ಲ, ಮತ್ತು ಅಲ್ಲಿ ಪಾರ್ಕಿಂಗು ಸಿಗೋದಿಲ್ಲ, ತುಂಬ ಕಷ್ಟ ಆಗುತ್ತೆ. ಆದ್ದರಿಂದ ನಾನು ಇಲ್ಲೇ ವಿಕ್ಟೋರಿಯಾದಲ್ಲೇ ಪಾರ್ಕಿಂಗ್ ಮಾಡಿಬಿಟ್ಟು ಹೋದ್ವಿ. ವಿಕ್ಟೋರಿಯಿಂದ ಹೊರಗಡೆ ಬಂದ ತಕ್ಷಣ ನಮಗೆ ಕೋಟೆ ಸಿಗುತ್ತೆ. ಆ ಕೋಟೆ ಪಕ್ಕದಲ್ಲಿ ಈಗ ಈ ರೋಡ್ ಇದೆಯಲ್ಲ, ಈ ರೋಡು ಫಸ್ಟು ಕೆರೆ ಇತ್ತಂತೆ, ಇಲ್ಲೆಲ್ಲ ನೀರು ಹರಿತಿತ್ತಂತೆ. ಇಲ್ಲಿ ಕೆರೆ ಕಟ್ಟೆ ಇತ್ತು, ನೀರು ಹರಿತಿತ್ತು ಅಂತ ನಮ್ಗೆ ಏನಾದರೂ ಗೊತ್ತಾಗುತ್ತಾ ಇಲ್ಲಿ ಇವಾಗ? KR ಮಾರ್ಕೆಟ್ ಅಂದರೆ ಕೃಷ್ಣರಾಜೇಂದ್ರ ಮಾರ್ಕೆಟ್ ಅಂತ. ಇದು ಮೈಸೂರು ಸಂಸ್ಥಾನದ ರಾಜರ ಒಬ್ಬರ ಹೆಸರಾಗಿತ್ತು. ಆ ಹೆಸರನ್ನು ಇಲ್ಲಿ ಇಟ್ಟಿದ್ದಾರೆ. ನಾನು ಮನೆಗೆ ಸಾಮಾನು ಪರ್ಚೇಸ್ ಮಾಡಬೇಕಿತ್ತು, ಅದಕ್ಕೆ ನನಗೊಂದು ಬ್ಯಾಗ್ ಅವಶ್ಯಕತೆ ಇತ್ತು. ಆದ್ದರಿಂದ ಒಂದು ಬ್ಯಾಗನ್ನು ತೊಗೊಂಡೆ. ಈ ವಯ್ಯ ಫಸ್ಟು ನನಗೆ ಚಿಕ್ಕದು ತೋರಿಸ್ಬಿಟ್ಟು 100 ರೂಪೀಸ್ ಅಂತ ಹೇಳ್ದ. ಆಮೇಲೆ ನಾನು ಬಾರ್ಗೇನ್ ಮಾಡಿ ದೊಡ್ಡದಕ್ಕೆ 60 ರೂಪಾಯಿ ಕೊಟ್ಟು ನಾನು ತೊಗೊಂಡೆ. ಸೊ ಇಲ್ಲಿಂದ ನೋಡಿ ಹಣ್ಣಿನ ಮಾರ್ಕೆಟ್ ಸ್ಟಾರ್ಟ್ ಆಗುತ್ತೆ. ಇದೆಲ್ಲ ಹಣ್ಣಿನ ಮಾರ್ಕೆಟೇ ನೋಡಿ. ಸೇಬನ 100 ರೂಪೀಸ್ ಕೆಜಿ, 100 ರೂಪೀಸ್ ಕೆಜಿ. ಎಷ್ಟು ಜನ ಇದ್ದಾರೆ. ಇಲ್ಲಿ ಯಾವಾಗಲೂ ಇದೇ ಥರ ತುಂಬಾ ಜನ ಜಾಸ್ತಿ ಇರ್ತಾರೆ. ಯಾವಾಗಲೂ ಇಲ್ಲಿ ಜನಸಂಖ್ಯೆ ಅನ್ನೋದು ತುಂಬಾ ಇರುತ್ತೆ. ನಾವು ಯಾವಾಗ ಇಲ್ಲಿ ಜನಸಂಖ್ಯೆ ಕಡಿಮೆ ನೋಡ್ತೀವಿ ಅಂತ ಹೇಳಿದ್ರೆ ಅದು ರಾತ್ರಿ 12 ಗಂಟೆ ಮೇಲೆ ಅನಿಸುತ್ತೆ ಮೋಸ್ಟ್ಲಿ ನನ್ನ ಪ್ರಕಾರ. ಸೊ ಇಲ್ಲಿ ಯಾವಾಗಲೂ ಜನರು ಇದ್ದಂಗೆ ಇರ್ತಾರೆ. ಇಲ್ಲಿ ಪ್ರತಿಯೊಂದು ಹಣ್ಣುಗಳು ಇಲ್ಲಿ ಸಿಗ್ತವೆ. ಈ ಜಾಗದಲ್ಲಿ ಗ್ರಂಥಿಗೆ ಐಟಮ್ಗಳು ಜಾಸ್ತಿ ಸಿಗ್ತವೆ. ಅಂದರೆ ಕರ್ಪೂರ, ಗಂಧಕಡ್ಡಿ, ಕುಂಕುಮ, ಅರಿಶಿನ ಇಂಥವೆಲ್ಲ ಇಲ್ಲಿ ಸಿಗ್ತವೆ. ಇಲ್ಲಿಂದ ಶುರುವಾಗದೆ ಹೂವಿನ ಮಾರ್ಕೆಟ್. ಈ ಹೂವಿನ ಮಾರ್ಕೆಟು ನಮ್ಮ ಏಷ್ಯಾ ಖಂಡದಲ್ಲೇ ಅತ್ಯಂತ ದೊಡ್ಡದಾದಂಥ ಹೂವಿನ ಮಾರ್ಕೆಟ್ ಅಂತ ಹೇಳ್ತಾರೆ. ಈ KR ಮಾರ್ಕೆಟ್ 1928ರಲ್ಲಿ ಸ್ಥಾಪಿತವಾಗುತ್ತೆ. ಇದಕ್ಕಿಂತ ಮುಂಚೆ ಅಂದರೆ 18ನೇ ಶತಮಾನದಲ್ಲಿ ಆಂಗ್ಲೋ ಮೈಸೂರು ಯುದ್ಧದ ಸಮಯದಲ್ಲಿ ಈ ಒಂದು ಜಾಗ ಯುದ್ಧ ಭೂಮಿಯಾಗಿರುತ್ತದೆ. ಇವ್ರ ಹತ್ರ ನಾನು ಸಹ ನನಗೆ ನಮ್ಮ ಮನೆಗೆ ಹೂವು ಬೇಕಾಗಿತ್ತು. ಆದ್ದರಿಂದ ನಾನು ಸಹ ಇವ್ರ ಹತ್ರ ಹೂವು ತಗೊಂಡೆ. 50 ರೂಪಾಯಿ ಕೆಜಿ ಅಂತ ಹೇಳ್ತಿದ್ರು. ನಾನು 30 ರೂಪಾಯಿ ಕೊಟ್ಟು ನಾನು ಇಲ್ಲಿ ಹೂವು ಪರ್ಚೇಸ್ ಮಾಡಿದೆ. ಈ ಬಿಡಿ ಹೂವು ತಗೊಂಡ್ರೆ ನಮಗೇನಾಗುತ್ತೆ ಅಂತ ಹೇಳಿದ್ರೆ ಅಮೌಂಟ್ ಒಂದು ಸ್ವಲ್ಪ ಕಡಿಮೆ ಆಗುತ್ತೆ. ಕಟ್ಟಿರೋ ಹೂವು ತಗೊಂಡ್ರೆ ತುಂಬ ಜಾಸ್ತಿ ಆಗುತ್ತೆ. ಆದರೆ ಮನೆಯಲ್ಲಿ ಹೂ ಕಟ್ಟರ್ ಇರಬೇಕು.
ಒಂದು 5 ರೂಪಾಯಿ. ಸೊ ನಾನು ಮನೆಗೆ ಅಂತ ಹೇಳ್ಬಿಟ್ಟು 3-4 ಥರದ್ದನ್ನು ಹೂವು ತಗೊಂಡೆ. ಸೊ ನಾನು ಹಾರ ಕಟ್ಟಬೇಕಾಗಿತ್ತು. ಹಾರ ಕಟ್ಟೋದಕ್ಕೆ ಅದಕ್ಕೆ ಅಂತ ಸಪ್ರೇಟಾಗಿ ಹೂವು ಬರುತ್ತೆ, ಆ ಹೂವನ್ನು ಹುಡುಕ್ತಾ ಇದ್ದೀನಿ. ಸೊ ಇದೇ ನೋಡಿ ಹಾರ ಕಟ್ಟುವಂಥ ಹೂವು. ಈ ಹೂವು ಸಿಕ್ತು, ಹೂವನ್ನು ತಗೊಂಡೆ ನಾನು. ಇಲ್ಲಿಗೆ ಹೂ ಮಾರ್ಕೆಟ್ ಲಾಸ್ಟ್ ಆಗುತ್ತೆ. ಇದು ಲಾಸ್ಟ್ ಬೌಂಡ್ರಿ. ಇದು ಹೂ ಮಾರ್ಕೆಟ್. ಇಲ್ಲಿಂದ ಆ ಕಡೆ ಹೋದರೆ ಬೇರೆ ಐಟಮ್ಗಳು ಸಿಗ್ತದೆ. ಇದು ಇಲ್ಲಿಗೆ ಹೂ ಮಾರ್ಕೆಟ್ ಎಂಡ್ ಆಗುತ್ತೆ. ನಾನು ಇವ್ರ ಹತ್ರ ಬಿಡುವನ್ನು 20 ರೂಪಾಯಿ ಕೇಳಿದೆ. ಅವನು ನನಗೆ ಬೈದು ಊಟ ಕೊಡಲಿಲ್ಲ. ಸೊ ಇಲ್ಲಿಂದ ಸ್ಟಾರ್ಟ್ ಆಗೋದೇ ಕಟ್ಟಿರುವಂಥ ಹೂವು ಮಾರುವಂತಹ ಜಾಗ. ಇಲ್ಲಿ ಎಲ್ಲ ಥರದ ಕಟ್ಟಿರುವಂಥ ಹೂವು ಸಿಗುತ್ತೆ, ಆದರೆ ಒಂದು ಸ್ವಲ್ಪ ಅಮೌಂಟ್ ಜಾಸ್ತಿ ಆಗಿರುತ್ತೆ. ನನ್ನ ಪ್ರಕಾರ ಬಿಡುವ ತಗೊಂಡು ಕಟ್ಟೋದೇ ಬೆಸ್ಟು. ಇಲ್ಲಿ ನೋಡಿ, ಇವರು ಹಾರ ಮಾಡ್ತಿದ್ದಾರೆ. ಇವರು ನೋಡಿ ಒಂದು ಹಾರಕ್ಕೆ ಇಲ್ಲಾಂದ್ರೆ 250 ರೂಪಾಯಿ ತಗೊಳ್ತಿದ್ದಾರೆ. ಇದು ನನ್ನ ಫೇವ್ರೇಟ್ ಹೂವು. ಹೂವು ತಗೊಂಡಾದ್ಮೇಲೆ ಅದಕ್ಕೆ ಹೂವು ಕಟ್ಟಬೇಕಲ್ಲ, ಅದಕ್ಕೆ ದಾರ ಅವಶ್ಯಕತೆ ಇರುತ್ತಲ್ವ. ಅದಕ್ಕೋಸ್ಕರ ನಾನು ದಾರ ತಗೊಂಡೆ. ಹಾಗೆಯೇ ಹಾರ ಕಟ್ಟಬೇಕಾಗಿರೋದ್ರಿಂದ ಹಾರ ಕಟ್ಟೋದಕ್ಕೆ ಸೂಜಿ ತಗೊಂಡೆ. ನಾನು ಆದಷ್ಟು ಇಂಥವ್ರ ಹತ್ರ ನಾನು ವ್ಯಾಪಾರ ಮಾಡ್ತೀನಿ. ಒಂದು ಸ್ವಲ್ಪ ವಯಸ್ಸಾಗಿರೋರು ಅಥವಾ ಈ ಥರ ರೋಡ್ ಸೈಡಲ್ಲಿ ಹಾಕೊಂಡು ವ್ಯಾಪಾರ ಮಾಡ್ತಾರಲ್ಲ ಅಂಥವ್ರ ಹತ್ರ, ಮತ್ತು ಈ ಥರ ತಳ್ಳಗಾಡಿಯವ್ರ ಹತ್ರ. ಏಕೆಂದರೆ ಅವರು ತುಂಬ ಕಷ್ಟಪಡ್ತಾ ಇರ್ತಾರೆ. ಅವರು ನಮ್ಮಂತೆ ಬಡವರಾಗಿರ್ತಾರೆ. ಆದ್ದರಿಂದ ನಾನು ಅವ್ರ ಹತ್ರನೇ ಜಾಸ್ತಿ ವ್ಯಾಪಾರ ಮಾಡ್ತೀನಿ. ಈ ಮಾರ್ಕೆಟಲ್ಲಿ ಜಾಗ ಅನ್ನೋದೇ ತುಂಬ ಪ್ರಾಬ್ಲಮ್ಮು. ಜಾಗ ಅನ್ನೋದೇ ಸಿಗೋದಿಲ್ಲ. ಇಲ್ಲಿ ನೋಡಿ, ಇಬ್ಬರು ಜಗಳ ಮಾಡ್ತಿದ್ದಾರೆ ಜಾಗಕ್ಕೋಸ್ಕರ. ಮತ್ತು ಶುಂಠಿ ತೊಗೊಂಡೆ, ಹಣ್ಣುಗಳು ತೊಗೊಂಡೆ. ನನಗೆ ತುಂಬ ಖುಷಿ ಆಯಿತು. ಇಲ್ಲಿ ನೋಡಿ, ನಮ್ಮ ದೇವ್ರ ಫೋಟೋ ಇದೆ ಇಲ್ಲಿ. ಮಿಕ್ಸ್ ಮಾಡೋಣ. ಅದೊಂದು 20 ರೂಪಾಯಿ ಕೊಡಪ್ಪ ಸರ್. ಹಾಂ ಸಾಕ. ಒಂದು ಇದು ಕೊಡಿ, ಕರಿಬೇವು ಕೊಡಿ. 5 ರೂಪಾಯಿ ಕೊಡೋಣ ಸಾಕು. ಈ ಮಾರ್ಕೆಟ್ನಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ಕೂಡ ಇದೆ. ನಾವು ನೆಲ ಮಹಡಿಯಲ್ಲಿ ನಾವು ಕಾರ್ ಪಾರ್ಕಿಂಗು ಮತ್ತು ಸ್ಕೂಟರ್ ಪಾರ್ಕಿಂಗ್ ಎಲ್ಲ ಮಾಡ್ಬೋದು. ಬಂದರೆ ಇಲ್ಲಿ ಪಾರ್ಕಿಂಗ್ ಸಿಗೋದು ಡೌಟು. ಆದ್ದರಿಂದ ನಾವು ಅಲ್ಲಿ ವಿಕ್ಟೋರಿಯಾದಲ್ಲೇ ಪಾರ್ಕಿಂಗ್ ಮಾಡಿಬಿಟ್ಟು ಬಂದಿದ್ದೀವಿ. ನಿಮಗೆ ಇಲ್ಲಿ ಎಲ್ಲ ಥರದ ತರಕಾರಿಗಳು ಸಿಗ್ತವೆ, ಪ್ರತಿಯೊಂದು ಸಿಗ್ತೈತಿ ನಿಮಗೆ. ಆದರೆ ಇಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಇವರೆಲ್ಲ ಮಾರಾಟ ಮಾಡ್ತಿದ್ದಾರಲ್ಲ, ಇವರೆಲ್ಲ ಏನು ಮಾಡ್ತಾರೆ ಅಂತ ಹೇಳಿದ್ರೆ ರೈತರಿಂದ ಪರ್ಚೇಸ್ ಮಾಡಿ ಆಮೇಲೆ ನಮಗೆ ಮಾರಾಟ ಮಾಡೋದು. ನಿಮಗೇನಾದರೂ ಫ್ರೆಶ್ಶಾಗಿ ತರಕಾರಿ ಬೇಕು ಅಂತ ಹೇಳಿದ್ರೆ ನೀವು ಡೈರೆಕ್ಟಾಗಿ 4 ಗಂಟೆಗೆ ಬಂದು ನೀವು ಡೈರೆಕ್ಟಾಗಿ ರೈತರಿಂದನೇ ನೀವು ಪರ್ಚೇಸ್ ಮಾಡ್ಬೋದು. ಆಲ್ಮೋಸ್ಟು ನಂದು ಪರ್ಚೇಸಿಂಗು ಕಂಪ್ಲೀಟ್ ಆಯ್ತಾ ಬಂತು. ಪಲ್ಯವೆಲೆ ಲಾಸ್ಟ್ ತಗೋಬೇಕಾಯಿತು. ಪಲ್ಯವೆಲೆ ತಗೊಂಡೆ. ಇಲ್ಲಿ ಪಲ್ಯವೆಲೆ ತಗೊಂಡು ಪಲ್ಯವೆಲೆನೇ ಮರ್ತುಬಿಟ್ಟು ಹೋಗ್ತಾಯಿದೆ. ಅವರೇ ಮತ್ತೆ ಕರೆದುಬಿಟ್ಟು ವಾಪಸ್ ಕೊಟ್ಟರು ಅವರು. ಸೊ ಆಲ್ಮೋಸ್ಟ್ ಆಯಿತು. ಲಾಸ್ಟು ನಾನು ದಿನಸಿ ಸಾಮಾನು ತಗೋಬೇಕಾಗಿತ್ತು. ಆ ದಿನಸಿ ಸಾಮಾನು ತಗೊಂಡು ಆನ್ ದ ವೇ ಅಲ್ಲಿ ಸಿಗುತ್ತೆ. ಆನ್ ದ ವೇ ಆ ದಿನಸಿ ಸಾಮಾನು ತಗೊಂಡು ಹಾಗೆ ಹೋಗ್ತೀನಿ. ಹಾಗೆ ಹೋಗ್ತಾ ಇರಬೇಕಾದ್ರೆ ನನಗೆ ಇಲ್ಲಿ ಫೋಟೋ ಅಂಗಡಿಗಳೆಲ್ಲ ಸಿಕ್ತು. ಈ ಫೋಟೋ ನಾನು ರಾಯರದು ಒಂದು ಫೋಟೋನ ಮಾಡಿಸ್ಬೇಕಾಗಿತ್ತು. ಸದ್ಯಕ್ಕೆ ಇವಾಗ ಮಾಡ್ಸೋಕ್ಕಾಗಲ್ಲ, ಯಾಕೆಂದರೆ ನಾನು ಒಬ್ಬನೇ ಬಂದಿರೋದ್ರಿಂದ ನೆಕ್ಸ್ಟ್ ಟೈಮ್ ಬರ್ತೀನಿ. ನೆಕ್ಸ್ಟ್ ಟೈಮ್ ಬಂದು ಆ ಫೋಟೋ ಮಾಡಿಸ್ಕೊಂಡು ಹೋಗ್ತೀನಿ.
ಹಾಗೆ ಇಲ್ಲಿ ಹೋಯ್ತಾ ನನಗೆ ಕಡಲೆಪುರಿ ಸಿಕ್ತು. ಕಡಲೆಪುರಿನ ಒಂದು 2 ಲೀಟ್ರ್ ತಗೊಂಡು ಮತ್ತು ಕಾರೆಸೋಗೆ ಎಲ್ಲ ತಗೊಂಡು ಹೊರಟೆ. ನನಗೆ ಕಡಲೆಪುರಿ ಅಂದರೆ ತುಂಬ ಇಷ್ಟ, ಅದಕ್ಕೋಸ್ಕರ ನಾನು ಕಡಲೆಪುರಿ ಪರ್ಚೇಸ್ ಮಾಡಿದೆ. ಈ ಅಂಗಡಿಯಲ್ಲಿ ದಿನಸಿ ಸಾಮಾನೆಲ್ಲ ತೊಗೊಂಡೆ. ನಾನು ತಗೊಂಡಿರುವಂಥ ಚೀಲ ಎಲ್ಲ ತುಂಬೋಗಿತ್ತು, ಅದನ್ನು ಕೈಲಿ ಹಿಡ್ಕೊಂಡು ಹೋಗೋಕ್ಕಾಗಲಿಲ್ಲ. ಅದಕ್ಕೆ ಹೆಗ್ಲ ಮೇಲೆ ಎತ್ಕೊಂಡೋಗಿ ಕಾರ್ ಹತ್ರ ಹೋದೆ. ತುಂಬಿರುವಂತಹ ಚೀಲನ ಕಾರ್ ಹತ್ರ ತಗೊಂಡು ಹೋಗೋಷ್ಟ್ರೊಳಗಡೆ ನನ್ನ ಮೈಲೆಲ್ಲ ಬೇರು ಸುರಿತಾಯಿತ್ತು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆಲ್ಲ ಹೇಗನ್ನಿಸ್ತು? ಚೆನ್ನಾಗಿದ್ದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಯಾರೆಲ್ಲ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.